ಗ್ಯಾರಂಟಿ ಅನುಷ್ಠಾನ ರದ್ದತಿಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಇವತ್ತು ಸದನದ ಹೊರಗೆ ಹಾಗೂ ಒಳಗೆ ತೀವ್ರ ಪ್ರತಿಭಟನೆ ಮಾಡಿತು. ಸದ್ಯ ಮೈತ್ರಿ ಪಕ್ಷಗಳ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾರೆ. ಇಂದು ಸದನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಬದಲಿಕೆ ಮಾಡೋದಿಲ್ಲ, ಶಾಸಕರಿಗೂ ಅನ್ಯಾಯ ಆಗೋದಿಲ್ಲ, ಎಲ್ಲರ ಹಕ್ಕು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರು. ಸದ್ಯ ಸಿಎಂ ಸದನದಲ್ಲಿ ಹೇಳ್ತಿದ್ದಂತೆ ಪ್ರತಿಪಕ್ಷಗಳು ಪ್ರತಿಭಟನೆಯನ್ನ ಕೈಬಿಟ್ಟಿವೆ. ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ, ಇವರ ಹಕ್ಕು ಚ್ಯುತಿಯಾಗದ ರೀತಿ ನೋಡ್ಕೊಳ್ಳೋದು ಮತ್ತೆ ಇವರಿಗೆ ಅಗೌರವ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದನ್ನು ಐ ವಿಲ್ ಅಶ್ಯೂರ್ ದೆಮ್. ಕರೆದು ಮಾತಾಡ್ತೀನಿ. ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ, ಇವರ ಹಕ್ಕು ಚ್ಯುತಿಯಾಗದ ರೀತಿ ನೋಡ್ಕೊಳ್ಳೋದು ಮತ್ತೆ ಇವರಿಗೆ ಅಗೌರವ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದನ್ನು ಐ ವಿಲ್ ಅಶ್ಯೂರ್ ದೆಮ್. ಸದನದಲ್ಲಿ ಇವತ್ತು ವಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಖಡಕ್ ಉತ್ತರ ಕೊಟ್ಟರು. ವಿಪಕ್ಷಗಳು ಹೇಳ್ತಾ ಇದ್ದ ಕರಿಮಣಿ ಮಾಲೀಕ ಯಾರು ಎಂಬ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ. ನಾನೇ 5 ವರ್ಷ ಸಿಎಂ ಆಗಿರ್ತೀನಿ ಅಂತ ವಿಪಕ್ಷಗಳ ಜೊತೆಗೆ ಸ್ವಪಕ್ಷದವರಿಗೂ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ಸಿಎಂ ಈ ಮಾತಿನಿಂದ ಡಿಕೆಶಿ ಸಿಎಂ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪಗೆ ಕೋರ್ಟ್ಗೆ ಬರಲಿಲ್ಲ ಅಂದ್ರೆ ಅರೆಸ್ಟ್ ವಾರೆಂಟ್ ನೀಡಬೇಕಾಗತ್ತೆ ಅಂತ ಕೋರ್ಟ್ಗೆ ವಾರ್ನಿಂಗ್ ಮಾಡಿತ್ತು. ಸದ್ಯ ವಾರ್ನಿಂಗ್ ಬೆನ್ನಲ್ಲೇ ಸಿಟಿ ಸಿವಿಲ್ ಕೋರ್ಟ್ಗೆ ಸಚಿವ ಮುನಿಯಪ್ಪ ಆಗಮಿಸಿ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. 2013ರಲ್ಲಿ ಕೆಜಿಎಫ್ ಗಲಾಟೆ ಸಂಬಂಧ ಸಚಿವರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ಘಟನೆ ಬಗ್ಗೆ ವಿಚಾರಣೆಗೆ ಬರದೆ ಮುನಿಯಪ್ಪ ಗೈರಾಗಿದ್ರು. ಸದ್ಯ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಇನ್ನು ಕೋರ್ಟ್ ವಾದ ಪ್ರತಿವಾದ ಆಲಿಸಿದ ಬಳಿಕ ಸಚಿವ ಮುನಿಯಪ್ಪಗೆ ಜಾಮೀನು ಮಂಜೂರು ಮಾಡಿದೆ. 50,000 ಪರ್ಸನಲ್ ಬಾಂಡ್ ಕೊಟ್ಟು ಶ್ಯೂರಿಟಿ ಕೊಡೋಕೆ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ 5 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ನಾಳೆ ಕಾಂಗ್ರೆಸ್ ಶಾಸಕರು ಸಚಿವರಿಗೆ ಡಿನ್ನರ್ ಪಾರ್ಟಿ ಕರೆದಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಪಾರ್ಟಿ ನಡೀತಾ ಇದ್ದು ಸಿಎಂ ಹಾಗೂ ಸಚಿವರಿಗೂ ಡಿನ್ನರ್ಗೆ ಆಹ್ವಾನ ಕೊಡಲಾಗಿದೆ. ಮುಡಾ ಹಗರಣ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿರುವಂತಹ ದೂರುದಾರ ಸ್ನೇಹಮಯಿ ಕೃಷ್ಣ, 3 ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಕೇಂದ್ರ ಜಾಗೃತಿ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದೀನಿ. ಸಿಎಂ ಮುಡಾ ಪ್ರಕರಣದಲ್ಲಿ ಸಾಕ್ಷಿಗಳಿದ್ರು, ಲೋಕಾಯುಕ್ತ ಸಾಕ್ಷಿಗಳ ಕೊರತೆ ಅಂತ ಬಿ ರಿಪೋರ್ಟ್ ಹಾಕಿದ್ದಾರೆ. ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಹಿನ್ನೆಲೆ ದೂರು ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಪ್ರಾಧಿಕರಿಸಿರುವ ಸ್ವತ್ತನ್ನು ತಮ್ಮ ಸ್ವತ್ತನ್ನಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಆರೋಪಿಗಳು ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಆರೋಪ ಮಾಡಿದೆ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದ್ರು ಕೂಡ ತನಿಖಾಧಿಕಾರಿಗಳು ಮುಚ್ಚಿಟ್ಟಿದ್ದಾರೆ. ಮತ್ತು ಈಗ ಸಿಕ್ಕಿರೋ ದಾಖಲಾತಿ ಪ್ರಕಾರ 98 ಇಸ್ವಿಲಿ 13/7/98ರಲ್ಲಿ ದೇವರಾಜು ಹೆಸರಲ್ಲಿ ಒಂದು ಬೋರ್ಡಾಗಿ ಒಂದು ಪತ್ರ ಬರೆದಿದ್ದಾರೆ. ಏನು ಬೋಸನ್ನು ಕೈ ಬಿಡಲಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಿಂಬಾರ ಕೊಡಿ ಅಂತ. ಆ ಒಂದು ಪತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಹಿ ಮಾಡಿದ್ದಾರೆ. ಅಂದರೆ 96ನೇ ಇಸ್ವಿನೂ ಕೂಡ ಇವರೆಲ್ಲರೂ ಒಂದು ಸಂಚು ರೂಪಿಸಿದ್ರು, ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿಕೊಂಡು ತಮ್ಮ ಏನು ಒಂದೇ ಆರೋಪಿ ಸಿದ್ದರಾಮಯ್ಯವರ ಅಧಿಕಾರದ ಪ್ರಭಾವನ ಬಳಸಿಕೊಂಡು ಈ ಸ್ವತ್ತನ್ನು ತಮ್ಮ ಸ್ವತ್ತನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಇವೆಲ್ಲ ಸಿಕ್ಕಿದ್ರೂ ಕೂಡ ಈ ತನಿಖಾಧಿಕಾರಿಗಳು ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಮತ್ತು ತನಿಖಾಧಿಕಾರಿ ಆಗಿದ್ದ SP ಉದೇಶ್ರವರು IPS ಅಧಿಕಾರಿಗಳು ಇವರು ಸಾಮಾನ್ಯ ಜ್ಞಾನ ಇಲ್ಲದ ರೀತಿಯಲ್ಲಿ ನಡ್ಕೊಂಡ್ರಲ್ಲಿ ಸ್ಪಷ್ಟ ಕಂಡುಬಂದಿದೆ. ಹಾಗಾಗಿ ಇವ್ರ ವಿರುದ್ಧ ಒಂದು ವಿಚಾರಣೆ ಮಾಡಿ ಕ್ರಮ ಕೈಗೊಳ್ಳಿ ಅಂತೇಳಿ ನಾನು ಕೇಂದ್ರ ಜಾಗೃತ ಆಯೋಗಕ್ಕೆ ಒಂದು ದೂರನ್ನು ಸಲ್ಲಿಸಿದ್ದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಿ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ಸಿಎಂ ಸಿದ್ದರಾಮಯ್ಯ ಇರುವ ಫೋಟೋವನ್ನ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಹಾಕಿಕೊಂಡಿದ್ದು, ಪೋಸ್ಟ್ನಲ್ಲಿ ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ನಂಟಿರುವ ಸಚಿವರು ಯಾರು ಅಂತ ಬಹಿರಂಗಪಡಿಸುವಿರಾ ಅಂತ ಪ್ರಶ್ನೆ ಮಾಡಿದೆ. ಇನ್ನು ರನ್ಯಾ ಹಿಂದೆ ಪ್ರಭಾವಿ ಸಚಿವರಾಗಿದ್ದಾರೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ನಮ್ಮ ಜೊತೆಗೂ ನಿತ್ಯ 100 ಜನ ಫೋಟೋ ತೆಗೆಸಿಕೊಳ್ತಾರೆ, ಅದಕ್ಕೆ ನಮ್ಮ ಮೇಲೆ ಆರೋಪ ಮಾಡೋಕೆ ಆಗತ್ತಾ? ಸುಮ್ಮನೆ ವಿಪಕ್ಷದವರು ಆರೋಪ ಮಾಡ್ತಾರೆ ಅಂತ ಹೇಳಿದ್ರು. ಯಾರು ಈಗ ಚೀಫ್ ಮಿನಿಸ್ಟರ್ ಒಂದು ಮದುವೆಗೆ ಹೋಗಿದ್ರು, ನಾವು ಒಂದು ಮದುವೆಗೆ ಹೋಗಿದ್ದೆ, ನನ್ನ ಪಕ್ಕನೂ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವರೇನೋ ಕ್ರೈಮ್ ಮಾಡ್ಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟಾ? ಸುಮ್ಮನೆ ನಿಮಗೆ ಹೇಳಿ ಸ್ಪೆಸಿಫಿಕ್ ಆಗಿ ಇಂಥವ್ರು ಹೋಗಿದ್ರು, ಇಂಥವ್ರು ಭಾಗಿಯಾಗಿದ್ದಾರೆ, ಯಾರೇ ಮಂತ್ರಿ ಇದ್ರೆ ಇಂಥವ್ರು ಭಾಗಿಯಾಗಿದ್ದಾರೆ, ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ರೆ ನೀವು ಮಾತಾಡಿ. ಯಾವ ಮಂತ್ರಿ ಆಗಲಿ ಇಂಥ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನು ಕೊಡುವುದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ಮಾಹಿತಿ. ರಣ್ಯರಾವ್ ಬೆಂಗಳೂರಿಗೆ ಬಂದಾಗ ಎಲ್ಲೆಲ್ಲಿ ಚಿನ್ನ ಇಟ್ಕೊಂಡಿದ್ದ ಬಗ್ಗೆ DRI ಅಧಿಕಾರಿಗಳು ದಾಖಲೆಯಲ್ಲಿ ಉಲ್ಲೇಖಿಸಿದ್ದಾರೆ.
ಬೆಂಗಳೂರಿಗೆ ಬಂದಾಗ ಗ್ರೀನ್ ಚಾನೆಲ್ ಮೂಲಕ ಏರ್ಪೋರ್ಟ್ನಿಂದ ಹೊರ ಬರೋಕೆ ರನ್ಯಾ ಯತ್ನಿಸಿತು. ಆದರೆ ಅನುಮಾನಗೊಂಡ ಅವರು ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. ಆದರೆ ರನ್ಯಾ ಬ್ಯಾಗ್ನಲ್ಲಿ ಏನೂ ಕೂಡ ಸಿಕ್ಕಿರಲಿಲ್ಲ. ಬಳಿಕ ದೈಹಿಕವಾಗಿ ಪರಿಶೀಲನೆ ಮಾಡಿದಾಗ ಹೊಟ್ಟೆ ಭಾಗ, ತೊಡೆ ಭಾಗ, ಶೂನಲ್ಲಿ ಚಿನ್ನದ ತುಂಡು ಇಟ್ಕೊಂಡಿದ್ದ ಬಗ್ಗೆ ಪತ್ತೆಯಾಗಿದೆ. ಬಳಿಕ ಚಿನ್ನ ಸೀಸ್ ಮಾಡಿ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ 2,67,00,000 ಹಣ ಹಾಗೂ ಚಿನ್ನ ಸಿಕ್ಕಿದ್ದು. ದುಬೈನಿಂದ ಚಿನ್ನ ಅಕ್ರಮವಾಗಿ ತಂದಿರೋದು ಖಚಿತವಾದ ಬಳಿಕ ರನ್ಯಾ ಅವರನ್ನ ಡಿಆರ್ಐ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಇನ್ನು ದುಬೈನಿಂದ ವಾಪಸ್ ಬರುವಾಗ ನಟಿ ರನ್ಯಾ ರಾವ್ ದೊಡ್ಡ ಸುಳ್ಳು ಹೇಳಿ ಬಂದಿದ್ದಂತೆ. ಚಿನ್ನವನ್ನ ಜೆನೆವಾಗೆ ತೆಗೆದುಕೊಂಡು ಹೋಗ್ತಾ ಇರುವುದಾಗಿ ತಿಳಿಸಿದ್ದಳಂತೆ. ದುಬೈ ಕಸ್ಟಮ್ಸ್ ಅಧಿಕಾರಿಗಳ ಬಳಿ ಜೆನೆವಾಗೆ ಅಂತ ಹೇಳಿ ಭಾರತಕ್ಕೆ ಅಕ್ರಮ ಚಿನ್ನವನ್ನ ರನ್ಯಾ ತಂದಿದ್ದಾಳೆ. ಹೀಗಾಗಿ ಇದೊಂದು ಪಕ್ಕಾ ಪ್ಲಾನ್ ಸ್ಮಗ್ಲಿಂಗ್ ಅನ್ನೋದು ಡಿಆರ್ಐ ತನಿಖೆಯಲ್ಲಿ ದೃಢಪಟ್ಟಿದೆ. ಇದರ ಬಗ್ಗೆ ಡಿಆರ್ಐ ಅರೆಸ್ಟ್ ಮೆಮೋದಲ್ಲಿ ರನ್ಯಾ ಜೆನೆವಾ ಸ್ಟೋರಿ ಉಲ್ಲೇಖ ಆಗಿದೆ. ನಟಿ ರನ್ಯಾ ಗೋಲ್ಡ್ ಕೇಸ್ ತನಿಖೆಗೆ ಕೋರಿ ಇಡಿಗೆ ದೂರು ನೀಡಲಾಗಿದೆ. ಹಿಂದೂಪರ ಸಂಘಟನೆ ಕಾರ್ಯಕರ್ತ ತೇಜಸ್ ಗೌಡರಿಂದ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ನಟಿ ರನ್ಯಾ ರಾವ್ ಗೋಲ್ಡ್ ಕೇಸ್ ಕೇರಳ ಗೋಲ್ಡ್ ಕೇಸ್ಗೆ ಹೋಲುವಂತಿದೆ. ಈ ಕೇಸ್ನಲ್ಲಿ ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿಗಳು, ಅಧಿಕಾರಿಗಳು ಭಾಗಿಯಾಗಿರುವ ಶಂಕೆ ಇದೆ. ಇದರ ಹಿಂದೆ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ನೆಟ್ವರ್ಕ್ ಇರುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಈ ಬಗ್ಗೆ ತನಿಖೆ ನಡೆಸುವಂತೆ ಇಡಿಗೆ ದೂರನ್ನ ಕೊಟ್ಟಿದ್ದಾರೆ. ಇನ್ನು ರನ್ಯಾ ಜಾಮೀನು ಅರ್ಜಿ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಇವತ್ತು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮಾರ್ಚ್ 14ಕ್ಕೆ ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅನ್ಫಾಲೋ ವಿಚಾರವಾಗಿ ಸುಮಲತಾ ಅಂಬರೀಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ಸಂಬಂಧ ಅಳಿಯಬಾರದು. ನಾನು ಅನ್ಫಾಲೋಗಳ ಬಗ್ಗೆ ಗಮನ ಹರಿಸಲ್ಲ. ದರ್ಶನ್ ನಿರ್ಧಾರ ಗೌರವಿಸ್ತೀನಿ. ನನ್ನ ಜೊತೆ ಮಗ ವಿನೀಶ್ರನ್ನೂ ದರ್ಶನ್ ಅನ್ಫಾಲೋ ಮಾಡಿದ್ದಾರೆ. ನನ್ನನ್ನು ಮಾತ್ರ ಸ್ಪೆಷಲ್ ಆಗಿ ಅನ್ಫಾಲೋ ಮಾಡಿಲ್ಲ. ತಾಯಿ ಮಗನ ಸಂಬಂಧದಲ್ಲಿ ವಿವಾದ ಬೇಡ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅನ್ಫಾಲೋ ಮಾಡಿದ ವಿಚಾರದ ಬಗ್ಗೆ ಮಂಡ್ಯದಲ್ಲಿ ಸುಮಲತಾ ಆಪ್ತ ಹನಕೆರೆ ಶಶಿಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುಮಲತಾ ಮತ್ತು ನಟ ದರ್ಶನ್ ಮಧ್ಯೆ ವೈಮನಸ್ಸಿಲ್ಲ. ಸುಮಲತಾ ಮತ್ತು ದರ್ಶನ್ ಒಂದೇ ಕುಟುಂಬದವರ ರೀತಿ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದು ಸುಳ್ಳು. ದರ್ಶನ್ ತಮ್ಮ ಮಗನನ್ನೇ ಅನ್ಫಾಲೋ ಮಾಡಿದ್ದಾರೆ. ಅಮ್ಮ ಮಗನ ಬಾಂಡಿಂಗ್ ಚೆನ್ನಾಗಿದೆ. ಇದೆಲ್ಲ ಅಪಪ್ರಚಾರ ಅಷ್ಟೇ ಅಂತ ಹೇಳಿದ್ರು. ದರ್ಶನ್ ಹಾಗೂ ನಮ್ಮ ಸುಮಲತಾ ಅಂಬರೀಶ್ ಅವರ ಸಂಬಂಧ ಅಮ್ಮ ಮಗನ ಸಂಬಂಧ. ಹಾಗೆ ದರ್ಶನ್ ಕುಟುಂಬ ಮತ್ತು ಅಂಬರೀಶ್ ಅವರ ಕುಟುಂಬ ಎರಡೂ ಕೂಡ ಒಂದೇ ಕುಟುಂಬ. ನಿನ್ನೆಯಿಂದ ಏನು ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ, ಆ ಟ್ವಿಟ್ಟರ್ ಖಾತೆಯಿಂದ ಅವ್ರನ್ನ ಇದು ಮಾಡಿದ್ದಾರೆ, ಅನ್ಫಾಲೋ ಮಾಡಿದ್ದಾರೆ ಅಂತ ಏನು ಅದು ಹರಿದಾಡ್ತಾ ಇದೆ, ಅದು ನಿಜಕ್ಕೂ ಕೂಡ ಒಂದು ನಮಗೆ ಗೊತ್ತಿರೋ ಥರ ಅದು ಆ ರೀತಿ ಆಗಿಲ್ಲ. ಎಲ್ಲೋ ಬಹುಶಃ ಇದು ಏನೋ ಒಂದು ಅಪಪ್ರಚಾರ ಅಂತ ಕಾಣಿಸುತ್ತೆ. ಆದರೆ ಅಮ್ಮ ಮಗನ ಸಂಬಂಧ ಯಾವಾಗಲೂ ಕೂಡ ಅದೇ ರೀತಿ ಇರುತ್ತೆ. ದರ್ಶನ್ ಹಾಗೂ ನಮ್ಮ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ಮೀನುಗಾರರು ವಿರೋಧ ವ್ಯಕ್ತಪಡಿಸಿದ್ದು ನಿರಂತರವಾಗಿ ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. ಸದ್ಯ ನಿಷೇಧಾಜ್ಞೆ ಮಧ್ಯೆಯೂ ಕೂಡ ಮೀನುಗಾರರು ಬೋಟ್, ದೋಣಿಗಳನ್ನು ಸಮುದ್ರಕ್ಕೆ ಇಳಿಸಿ ಪ್ರತಿಭಟಿಸಿದ್ರು. ಯಾವುದೇ ಕಾರಣಕ್ಕೂ ವಾಣಿಜ್ಯ ಬಂದರು ನಿರ್ಮಾಣ ಬೇಡ ಅಂತ ಆಗ್ರಹಿಸಿದ್ದಾರೆ. ನೋಡಿ ಸರ್, ಇಲ್ಲಿನ ಜನರು ಒಂದು ದೋಣಿಯನ್ನು ತಗೊಂಡೋಗಿ 1 ಕಿಲೋಮೀಟರ್ ಹೋಗಿ ದಿನ ಕೂಲಿ ಮಾಡುವಂತ ಜನರು ಇಲ್ಲಿ. ಇದು ಬಂದರಾದ್ರೆ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜನರಿಗೆ ಸವಲತ್ತು ಕೊಡೋರು ಯಾರು? ಇದರಿಂದ ಇದೇ ಜೀವನದಿಂದ ನಮ್ಮ ಜನ ಇವತ್ತು ಹೊಟ್ಟೆ ಪಾಠ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ವರ್ಷಗಟ್ಟಲೆ ಆಯ್ತು. ಈ ಬಂದರಾಗ್ಬಿಟ್ರೆ ಇದಂತೂ ನಮ್ಗೆ ಸವಲತ್ತು, ನಮ್ಗಂತೂ ಏನಂದ್ರೆ ಉಪಯೋಗಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಇದೇ ರೀತಿ ನೋಡಿದ್ರಿ ನೀವು, ಸೀಬರ್ಡ್ ನಲ್ಲಿ ಬಂದರಾಗಿದ್ದು ನೀವು ನೋಡಿದ್ರಿ. ನಮ್ಮ ಜನರಿಗೆ ಅಲ್ಲಿಂದ ಓಡಿಸಿ ಮುದ್ಗಲ್ಲಿ ಹಾಕ್ಬಿಟ್ರು. ಇನ್ನೂವರೆಗೂ ನಮ್ಮ ಜನರಿಗೆ ಎಲ್ಲಿ ಹೋದ್ರೂ ಪರಿಹಾರನೇ ಸಿಗ್ತಿಲ್ಲ. ಯಾವ ಕಾರಣಕ್ಕೆ ನಾವು ಇದನ್ನ ಮಾಡ್ಲಿಕ್ಕೆ ಕೊಡ್ಬೇಕು? ಬಂದರೆ ಬೇಡ, ಬಂದರೆ ಬೇಡ. ಯಾಕೆ ಬೇಕು ಬಂದರು? ಎಂತ ಸಲ ನಮ್ಗೆ ಇದರಿಂದ ಉಪಯೋಗ ಇಲ್ಲ. ಬಂದರೆ ಬೇಡ. ಈ ಬಂದರೆ ಆಗ್ಲಿಕ್ಕೆ ಬಿಡುದಿಲ್ಲ, ನಾವು ಬಿಡುದಿಲ್ಲ. ಕೊಡುದಿಲ್ಲ ನಾವು ಈ ಬಂದರೆ ಆಗ್ಲಿಕ್ಕೆ. ನಮ್ದು ದಂಧೆ ಇದು, ನಮ್ದು ಜೀವನ. ನಾವು ನಮ್ಗೆ ಮೀನುಗಾರಿಗೆ ಬಿಟ್ಟರೆ ಮತ್ತೆ ಬೇರೆ ನಮ್ಗೆ ಗೊತ್ತಿಲ್ಲ, ಬೇರೆ ಕಸಬೇ ಗೊತ್ತಿಲ್ಲ ನಮಗೆ. ಹುಟ್ಟಿದ್ದೇ ಮೀನುಗಾರ, ನಾವು ಮೀನುಗಾರರಾಗಿ ಈ ಕಸ ಬಿಟ್ಟೆ ಮತ್ತೆ ಬೇರೆ ಕಸಬೇ ಗೊತ್ತಿಲ್ಲ. ನಾವು ಬಂದರೆ ಆಗ್ಲಿಕ್ಕೆ ಬಿಡುದಿಲ್ಲ. ಮೀನುಗಾರರಿಗೆ ಏನು ಇದು ಕಷ್ಟ ಇದೆ ಅಂತ ಹೇಳಿದ್ರೆ ಸರ್, ನಾವು ಸಣ್ಣ ಪುಟ್ಟ ದೋಣಿಗಳು ಲಕ್ಷಾಂತರ ರೂಪಾಯಿ ನಾವು ಸಾಲ ಮಾಡ್ಕೊಂಡು ನಾವು 1 ಕಿಲೋಮೀಟರ್ ಒಳಗಡೆ ನಾವು ಸರ್ ಇದು ಮೀನು ಹಿಡ್ಕೊಂಡು ಸಣ್ಣ ಮೀನು ಹಿಡ್ಕೊಂಡು ನಾವು ಜೀವನ ಮಾಡೋರು ಸರ್. ಇವತ್ತು ಈ ಕಂಪ್ನಿಯವರು 3 ಕಿಲೋಮೀಟರ್ ತನಕ ಇವರು ಬಂದರ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು. ಈಗ ನಾವು ಮೀನು ಹಿಡಿಬೇಕಾದ್ರೆ
ಕನಿಷ್ಠ ಅಂತ ಹೇಳಿದ್ರು 5 ಕಿಲೋಮೀಟರ್ ಹೋಗ್ಬೇಕು. ಈ ಮತ್ತೆ ಬಂದರ ಆದ್ರೆ ಸಂಪೂರ್ಣ ನಮ್ದು ಜೀವನ ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಅದಕ್ಕಾಗಿ ಈ ನಮ್ಮ ಬಂದರು ಬೇಡ ನೋಡಿ ಸರ್. ಚಾಮರಾಜಪೇಟೆಯ ಪಶುಸಂಗೋಪನೆ ಭೂ ವಿವಾದಕ್ಕೆ ತೆರೆ ಬಿದ್ದಿದೆ. ಪಶುಸಂಗೋಪನೆ ಇಲಾಖೆ ಭೂಮಿ ವರ್ಗಾವಣೆಗೆ ರಾಜ್ಯಪಾಲರು ಬ್ರೇಕ್ ಹಾಕಿದ್ದಾರೆ. 2024ರಲ್ಲಿ ಪಶುಸಂಗೋಪನೆ ಇಲಾಖೆಯ 2 ಎಕರೆ ಜಮೀನು ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಲಾಗಿತ್ತು. 100 ಕೋಟಿ ಮೌಲ್ಯದ ಆಸ್ತಿಯನ್ನ ಸಚಿವ ಜಮೀರ್ ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾಯಿಸಿಕೊಂಡಿದ್ರು. ಇದರ ವಿರುದ್ಧ ಚಾಮರಾಜಪೇಟೆಯ ನಿವಾಸಿಗಳು ಹೋರಾಟವನ್ನು ಮಾಡಿದ್ರು. ಸದ್ಯ ಈಗ ಪಶುಸಂಗೋಪನಾ ಇಲಾಖೆಗೆ ಭೂಮಿಯನ್ನ ವರ್ಗಾವಣೆ ಮಾಡಿ ರಾಜ್ಯಪಾಲ ಗೆಹ್ಲೋಟ್ ಆದೇಶವನ್ನು ಹೊರಡಿಸಿದ್ದಾರೆ. ಸರ್ಕಾರಿ ಗೋಮಾಳ ಹಾಗೂ ನಿವೇಶನ ಹಂಚಿಕೆಗೆ ಮೀಸಲಿಟ್ಟ ಜಾಗದಲ್ಲಿ ಅಕ್ರಮ ಮಣ್ಣು ಸಾಗಾಟ ಮಾಡಲಾಗ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಲಿಂಗನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಅಕ್ರಮ ಮಣ್ಣು ಸಾಗಾಣಿಕೆ ನಡೀತಾ ಇದ್ದ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ದಾಳಿ ಮಾಡಿದ್ದು, ಈ ವೇಳೆ ಸ್ಥಳದಿಂದ ಹಿಟಾಚಿ ಟಿಪ್ಪರ್ಗಳನ್ನು ಬಿಟ್ಟು ಮಣ್ಣು ದಂಧೆಕೋರರು ಪರಾರಿಯಾಗಿದ್ದಾರೆ. ಮಣ್ಣು ಸಾಗಾಣಿಕೆಗೆ ಬಳಸಿದ 8 ಲಾರಿ, 1 ಹಿಟಾಚಿಯನ್ನು ಪೊಲೀಸರು ಸೀಸ್ ಮಾಡಿದ್ದು, ಸದ್ಯ ಈ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಆಟೋ ದರ ಏರಿಕೆ ಕುರಿತು ಇವತ್ತು ಪೂರ್ವ ಟ್ರಾಫಿಕ್ ಡಿಸಿಪಿ ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ. ಈ ಸಭೆಯಲ್ಲಿ ಆಟೋ ಮಾಲೀಕರು ಸಂಘದ ಪ್ರತಿನಿಧಿಗಳು ಭಾಗಿಯಾಗಿ ತಮ್ಮ ಬೇಡಿಕೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಸಭೆಯಲ್ಲಿ ಗ್ರಾಹಕರ ವೇದಿಕೆಯಿಂದಲೂ ದರ ಏರಿಕೆ ಮಾಡದಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಸದ್ಯ ಸಭೆ ಬಳಿಕ ಮಾತನಾಡಿದ ಡಿಸಿಪಿ ಸಾಹಿಲ್ ಬಾಗ್ಲಾ, ಬಹಳ ದಿನಗಳಿಂದ ಆಟೋ ದರ ಏರಿಕೆ ಬಗ್ಗೆ ಬೇಡಿಕೆ ಬರ್ತಾನೆ ಇದೆ. ಇವತ್ತಿನ ಸಭೆಯಲ್ಲಿ ಆಟೋ ಚಾಲಕರು ತಮ್ಮ ಬೇಡಿಕೆ ಹೇಳಿದ್ದಾರೆ. ಸಾಧಕ ಬಾಧಕ ನೋಡಿ ಮುಂದಿನ ತೀರ್ಮಾನವನ್ನ ಜಿಲ್ಲಾಧಿಕಾರಿಗಳು ಕೈಗೊಳ್ತಾರೆ ಅಂತ ಹೇಳಿದ್ರು. ಸಮಿತಿ ರಚನೆ ಮಾಡಿದ್ದರು, ಅಂದರೆ ಆಟೋ ಫೇರ್ ರಿವಿಷನ್ದು ಫಿಕ್ಸೇಷನ್ದು. ಸೊ ಅದು ಆ ಮೀಟಿಂಗ್ದು ಇವತ್ತು ಮೀಟಿಂಗ್ ಕರೆದಿದ್ದೀವಿ ಅದಕ್ಕಾಗಿಯೇ. ಸೊ ಅದರಲ್ಲಿ ಎಲ್ಲ ಆಟೋ ಸಂಘಟನೆಗಳು ಅವರು ತಮ್ಮ ತಮ್ಮ ಅಭಿಪ್ರಾಯವನ್ನು ಕೊಟ್ಟರು, ಮತ್ತು ಕೆಲವು ಸಿಟಿಸನ್ ಅವರು ಕೂಡ ಬಂದಿದ್ದರು, ಅವರು ಕೂಡ ತಮ್ಮ ಅಭಿಪ್ರಾಯ ಕೊಟ್ಟರು. ಸೊ ಅದು ಅಭಿಪ್ರಾಯವನ್ನು ಮತ್ತು ಇನ್ನೂ ನಾವು ಅವರಿಗೆ ಟೈಮ್ ಕೊಟ್ಟಿದ್ದೀವಿ, ಇನ್ನೂ 1 ವಾರ. ಯಾರ್ಯಾರು ಬೇರೆ ಏನಾದರೂ ಅಭಿಪ್ರಾಯ ಅವರು ಇದ್ದರೆ ಅವರು ಲಿಖಿತವಾಗಿ RTO ಶಾಂತಿನಗರ ಆಫೀಸ್ಗೆ ತಲುಪಿಸಬಹುದು. ಮತ್ತು ಎಲ್ಲ ಅಭಿಪ್ರಾಯ ತೊಗೊಂಡಾದ್ಮೇಲೆ ನಾವು ಚರ್ಚಿಸ್ತೀವಿ. ಮತ್ತು ನಮ್ಮದು ಏನೇನು ಇದು ಅಭಿಪ್ರಾಯಗಳು ರಿಕಮೆಂಡೇಷನ್ಗಳು ಇದಾವೆ ಸಮಿತಿದು, ನಾವು ಮುಂದಿನ RTO ಮಾನ್ಯ DC ಸಾಹೇಬ್ರಿಗೆ ಕೊಡ್ತೀವಿ. ಆಮೇಲೆ ಮುಂದಿನ ರಿಗಾರ್ಡಿಂಗ್ ಆಟೋ ಫೇರ್ DC ಸಾಹೇಬರು ಏನು ನಿರ್ಧಾರ ತಗೊಳ್ಳೋದು ದರದಲ್ಲಿ ಆಗುತ್ತೆ. ಒಂದು ಸಮಿತಿ ರಚನೆ ಮಾಡಿದ್ದರು. ಸಾಣಾಪುರದ ಬಳಿ ಗ್ಯಾಂಗ್ ರೇಪ್ ಪ್ರಕರಣದ ಬೆನ್ನಲ್ಲೇ ವಿಶ್ವವಿಖ್ಯಾತ ಹಂಪಿಯಲ್ಲಿ ಪ್ರವಾಸಿಗರೇ ಇಲ್ಲದೆ ಬಡಗುಡ್ತಾ ಇದೆ. ಹೋಳಿಗೂ ಮುನ್ನ ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ರು. ಆದರೆ ಘಟನೆಯ ಬಳಿಕ ವಿದೇಶಿ ಪ್ರವಾಸಿಗರ ಸಂಖ್ಯೆ 85% ಕಡಿಮೆಯಾಗಿದೆ. ಇನ್ನು ಪ್ರವಾಸಿಗರನ್ನ ನಂಬಿಕೊಂಡಿರುವ ಗೈಡ್ಸ್, ಆಟೋ, ಡಬ್ಬಿ ಅಂಗಡಿ ಮಾಲೀಕರಿಗೆ ವ್ಯಾಪಾರವಿಲ್ಲದೆ ತೊಂದರೆ ಉಂಟಾಗಿದ್ದು, ಹೋಮ್ ಸ್ಟೇಗಳು ಕೂಡ ಖಾಲಿಯಾಗಿದೆ. ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ 2 ಗುಂಪುಗಳ ಮಧ್ಯೆ ಹೊಡೆದಾಟ ಆಗಿರುವ ಘಟನೆ ಬೆಳಗಾವಿ ತಾಲೂಕಿನ ಹಳೆ ಒಂಟಮುರಿಯಲ್ಲಿ ನಡೆದಿದೆ. ಹೊಡೆದಾಟದಲ್ಲಿ ಓರ್ವ ಮಹಿಳೆ ಸ್ಥಿತಿ ಗಂಭೀರವಾಗಿದ್ದು, ಹಲವರಿಗೆ ಗಾಯ ಆಗಿದೆ. ಮಾರುತಿ ವಣ್ಣೂರೆ, ಪರಸಪ್ಪ ಹೋಳಿಕಾರ್ ಕುಟುಂಬದ ಮಧ್ಯೆ ಆಸ್ತಿ ವಿಚಾರಕ್ಕೆ ಗಲಾಟೆ ಆಗಿದೆ. ಈ ವೇಳೆ ಮನೆಯ ಮೇಲೆ ನಿಂತು ಹಂಚು ಮತ್ತು ಕಲ್ಲು ತೂರಾಟ ಮಾಡಿದ್ದಾರೆ. ಅಲ್ಲದೆ ಕುಡುಗೋಲ್ನಿಂದ ನಿಂಗವ್ವ ವಣ್ಣೂರೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಸದ್ಯ ಪರಸಪ್ಪ ಹೋಳಿಕಾರ್ ಕುಟುಂಬಸ್ಥರ ಮೇಲೆ ಹಲ್ಲೆ ಆರೋಪ ಮಾಡಲಾಗಿದ್ದು, ಸ್ಥಳಕ್ಕೆ ಕಾಗತಿ ಪೊಲೀಸರು ದೌಡಾಯಿಸಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನಿಗೆ ಚಾಕು ಇರಿದಿರುವ ಘಟನೆ ಹುಬ್ಬಳ್ಳಿಯ CBT ಬಸ್ ನಿಲ್ದಾಣದ ಬಳಿ ನಡೆಯಿತು. ಇಕ್ಬಾಲ್ ಎನ್ನುವ ಯುವಕನಿಗೆ ಚಾಕು ಇರಿಯಲಾಗಿದ್ದು, ಗಾಯಾಳುವನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ರಂಜಾನ್ ಪ್ರಯುಕ್ತ ರಾತ್ರಿ ಪ್ರಾರ್ಥನೆ ಮುಗಿಸಿ ತೆರಳುವಾಗ ಇಕ್ಬಾಲ್ ಮೇಲೆ 8 ರಿಂದ 10 ಜನರ ಗುಂಪು ದಾಳಿ ಮಾಡಿ ಚಾಕು ಇರಿದು ಪರಾರಿಯಾಗಿತ್ತು. ಸದ್ಯ ಚಾಕು ಇರಿದ 5ರನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಬಂಟ್ವಾಳ ಫರಂಗಿಪೇಟೆ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಇವತ್ತು ಹೈಕೋರ್ಟ್ನಲ್ಲಿ ಹೆವಿಯಸ್ ಕಾರ್ಪಸ್ ಅರ್ಜಿ ವಿಚಾರಣೆ ನಡೆದಿದೆ. ಈ ವೇಳೆ ದಿಗಂತ್ ತನ್ನ ಮನೆಗೆ ಹೋಗಲು ಒಪ್ತಾ ಇಲ್ಲ ಅಂತ ಪೊಲೀಸ್ ಪರ ವಕೀಲರು ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ಇನ್ನು ಇದೇ ವೇಳೆ ಮಗನನ್ನ ಮನೆಗೆ ಕಳಿಸಿಕೊಡುವಂತೆ ಪೋಷಕರು ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಇನ್ನು ದಿಗಂತ್ ಪೊಲೀಸರ ವಿಚಾರಣೆಯಲ್ಲಿ ಪರೀಕ್ಷೆ ಭಯಕ್ಕೆ ತಾನಾಗಿ ಮನೆಯಿಂದ ಹೋಗಿರುವುದಾಗಿ ಹೇಳಿದ್ದಾನೆ. ಸದ್ಯ ಕೋರ್ಟ್ ಪೋಷಕರಿಗೆ ಪರೀಕ್ಷೆ ವಿಚಾರವಾಗಿ ಯಾಕೆ ಒತ್ತಡ ಹಾಕ್ತೀರಿ ಅಂತ ಪೋಷಕರಿಗೆ ಪ್ರಶ್ನೆ ಮಾಡಿದೆ. ಅಲ್ಲದೆ ಪರೀಕ್ಷೆ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳದಂತೆ ಸೂಚನೆ ಕೊಟ್ಟಿದೆ. ಸಮಾಜ ಕಲ್ಯಾಣ ಹಾಸ್ಟೆಲ್ನಲ್ಲಿ ಜಿರಳೆಗಳದ್ದೇ ಕಾರುಬಾರ್ ಆಗಿ ಹೋಗ್ಬಿಟ್ಟಿದೆ. ಗದಗದ ಕಳಸಾಪುರ ಸರ್ಕಾರಿ ಮೆಟ್ರಿಕ್ ಬಾಲಕರ ವಸತಿ ನಿಲಯದ ಅವ್ಯವಸ್ಥೆ ಕುರಿತು ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸಿತು. ರಿಯಾಲಿಟಿ ಚೆಕ್ನಲ್ಲಿ ಅಡುಗೆ ಮನೆಯಲ್ಲಿ ಜಿರಳೆ ಹಿಂಡಿಗೆ ವಿದ್ಯಾರ್ಥಿಗಳು ಕಂಗಾಲಾಗಿ ಹೋಗಿದ್ದಾರೆ.
ರೊಟ್ಟಿ, ಅಕ್ಕಿ, ಕಡಲೆ, ಬೇಳೆಕಾಳುಗಳಲ್ಲಿ ಜಿರಳೆಗಳಿದ್ದು ಸಾಕಷ್ಟು ಬಾರಿ ಅಡುಗೆಯಲ್ಲೂ ಜಿರಳೆಗಳು ಬಂದಿದೆ ಅಂತ ವಿದ್ಯಾರ್ಥಿಗಳು ಕಿಡಿಕಾರಿದ್ರು. ಅಲ್ಲದೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಹಾಸ್ಟೆಲ್ ಕಡೆ ಮಾತ್ರ ಅಧಿಕಾರಿಗಳು ಸುಳಿಯದೇ ಇರೋದಕ್ಕೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ದಾವಣಗೆರೆಯ ಆರುಂಡಿ ಮತ್ತು ಕೆಂಚಿಕೊಪ್ಪದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಸುತ್ತಮುತ್ತಲಿನ ಜನ ಸಂಕಷ್ಟ ಪಡುವಂತಾಗಿದೆ. ಕಲ್ಲು ಗಣಿಗಾರಿಕೆ ಸ್ಫೋಟದಿಂದ ಮನೆ ಗೋಡೆಗಳು ಬಿರುಕು ಬಿಟ್ಟಿದ್ದು, ಸ್ಫೋಟ ಮತ್ತು ಲಾರಿ ಓಡಾಟಕ್ಕೆ ಗ್ರಾಮದ ತುಂಬಾ ವಿಪರೀತ ಧೂಳು ತುಂಬುತ್ತಾ ಇದೆ. ಹೀಗಾಗಿ ಇದರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿಗೆ ದೂರು ನೀಡಿ ಆಕ್ರೋಶ ವ್ಯಕ್ತಪಡಿಸಿದರು. ಕೊಡಗಿನಲ್ಲಿ ಭೂಕಂಪನದ ಅನುಭವ ಉಂಟಾಗಿದೆ. 2ನೇ ಮೊಣ್ಣಗೇರಿ ಎಫ್ಎಂಸಿ ಕಾಲೇಜು ಹಿಂಭಾಗ, ಮುದೇಗ್ರಾಮ, ಬೆಟತ್ತೂರು ಸುತ್ತಮುತ್ತಲೂ ಕಂಪನದ ಅನುಭವ ಆಗಿರುವಂಥದ್ದು. ಕಳೆದ ಬಾರಿಯೂ ಇದೇ ರೀತಿ ಭೂಕಂಪನದ ಅನುಭವ ಆಗಿತ್ತು. ಆದರೆ ಕಂಪನದ ಬಗ್ಗೆ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿರಲಿಲ್ಲ. ಆದರೆ ಭೂಕಂಪನದ ಅನುಭವ ಆಗಿರೋದರ ಕುರಿತು ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ದ್ರಾಕ್ಷಿ ತೋಟ ಬೆಂಕಿಗೆ ಆಹುತಿಯಾಗಿರುವ ಘಟನೆ ವಿಜಯಪುರ ತಾಲೂಕಿನ ಬಾರಾಕೊಟ್ರಿ ತಾಂಡದ ಬಳಿ ನಡೆದಿದೆ. ಬೆಂಕಿ ಅವಘಡಕ್ಕೆ 2 ಎಕರೆ ದ್ರಾಕ್ಷಿ ತೋಟ ಸುಟ್ಟು ಕರಕಲಾಗಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಸಂಜೆ ಬಳಿಕ ಮಳೆಯಾಗುವಂತಹ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬಿಸಿಲ ಧಗೆಗೆ ಬೇಸತ್ತ ಜನರಿಗೆ ಸಂಜೆ ಮಳೆರಾಯ ತಂಪೆರೆಯುವ ಸಾಧ್ಯತೆ ಇದೆ. ಇಂದು ಮತ್ತು ನಾಳೆ ರಾಜ್ಯದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಟಿ ಕತ್ರಿನಾ ಕೈಫ್ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು. ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಪೂಜೆ ನೆರವೇರಿಸಿದ್ದಾರೆ. ಇನ್ನು ಕತ್ರಿನಾ ಪೂಜೆಯ ಬಗ್ಗೆ ಕುಕ್ಕೆ ದೇವಸ್ಥಾನ ಕಾರ್ಯನಿರ್ವಾಹಕ ಅಧಿಕಾರಿ ಅರವಿಂದ ಅಯ್ಯಪ್ಪ ಸುತಗುಂಡಿ ಮಾಹಿತಿ ಕೊಟ್ಟಿದ್ದು, 1 ವಾರದ ಮುಂಚೆಯೇ ಸರ್ಪ ಸಂಸ್ಕಾರ ಸೇವೆಗೆ ಬುಕ್ ಮಾಡಿದ್ರು. ಬಹಳ ಗೌಪ್ಯತೆಯನ್ನ ಕಾಪಾಡುವಂತೆ ಕೋರಿಕೊಂಡಿದ್ರು. ಇಂದು ವಿಶೇಷ ಸಂಕಲ್ಪ ಮಾಡಿ ಸರ್ವ ಸಂಸ್ಕಾರ ಸೇವೆ ಮಾಡಿದ್ದಾರೆ ಅಂತ ತಿಳಿಸಿದರು. ಇನ್ನು ಮಧ್ಯಾಹ್ನದ ಪೂಜೆಯ ಬಳಿಕ ನಾಗ ಪ್ರತಿಷ್ಠೆಯಲ್ಲಿ ಕತ್ರಿನಾ ಭಾಗಿಯಾಗಿದ್ದಾರೆ. 2 ದಿನ ಶ್ರದ್ಧಾ ಭಕ್ತಿಯಿಂದ ಪೂಜೆಗಳಲ್ಲಿ ಭಾಗವಹಿಸಿದ ಕತ್ರಿನಾಗೆ ವಿಕಿ ಕೌಶಲ್ ತಂದೆ ತಾಯಿ ಸಾಥ್ ಕೊಟ್ಟರು. ಸದ್ಯ ಪೂಜೆಗಳನ್ನು ಮುಗಿಸಿ ದೇವಸ್ಥಾನದಿಂದ ಕತ್ರಿನಾ ನಿರ್ಗಮಿಸಿದ್ದಾರೆ.